ವಿಜಯಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಒಂದು ವಿಲಕ್ಷಣ ಮತ್ತು ಅನಾಗರಿಕವಾದಂತಹ ಒಂದು ಘಟನೆ ನಡೆದಿದೆ. ಆ ಒಂದು ಘಟನೆ ಏನಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಅಲ್ಲಿ 14 ವರ್ಷದ ಯುವತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅವರ ಅಮ್ಮ, ಹೊಟ್ಟೆ ನೋವು ಅಂತ ಹೇಳಿದ್ದಕ್ಕಾಗಿ. ಹೊಟ್ಟೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ಹೋದಂತಹ ಮಗು ಜನನವಾಗಿದೆ. ಗಂಡು ಮಗುವಿಗೆ ಹೆರಿಗೆಯನ್ನು ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ಇಂತಹ ಒಂದು ವಿಲಕ್ಷಣ ಮತ್ತು ಅನಾಗರಿಕ ಘಟನೆ ಹೇಗೆ ನಡೀತು? ಇದು ಅವರ ಅಪ್ಪ ಅಮ್ಮನಿಗೆ ಗೊತ್ತಿರ್ಲಿಲ್ವಾ? ಇದು ಗೊತ್ತಿದ್ರು ಕೂಡ ಬೇಕಂತಾನೆ ಆಗಿರೋದಾ, ಅಥವಾ ನೋಡದೇ ಇರೋ ತರ ಇದ್ರ, ಅಥವಾ ಯಾರಿಗೂ ಗೊತ್ತೇ ಇರ್ಲಿಲ್ವಾ? ಯಾಕಂತಂದ್ರೆ ದೇಹದಲ್ಲಿ ಆಗುವ ಬದಲಾವಣೆಗಳನ್ನ ಮನೆಯವ್ರು ಗಮನಿಸದೆ ಬೇರೆ ಯಾರು ಗಮನಿಸ್ತಾರೆ? ಈಗ ಬಾಗೇಪಲ್ಲಿಯಲ್ಲಿ ಅವ್ರ ಅಮ್ಮ ಅವರು ಅಂಗನವಾಡಿಯ ಟೀಚರ್ ಆಗಿದ್ರಂತೆ, ತಂದೆ ಕೃಷಿಕ ಆಗಿದ್ರು. ಈ ಹುಡುಗಿಯನ್ನು ತುಂಬಾ ಚೆನ್ನಾಗಿ ಓದ್ಲಿ ಅಂತ ಹೇಳಿ ಪಟ್ಟಣದಲ್ಲಿ ಒಂದು ಸ್ಕೂಲಿಗೆ ಹಾಕಿದ್ರು. ಆದ್ರೆ ಈ ಹುಡುಗಿ ಚಂದ ಅಂಕಗಳನ್ನು ಪಡೆದು ಮನೆ ಮರ್ಯಾದೆ ಉಳಿಸಿ ಒಂದು ದೊಡ್ಡ ಸಾಧನೆ ಮಾಡುವುದು ಬಿಟ್ಟು ಇಂತಹ ಒಂದು ವಿಲಕ್ಷಣವನ್ನು ಮಾಡ್ಕೊಂಡಿದ್ದಾಳೆ, ಅಂದ್ರೆ ಇಂತಹ ಒಂದು ಘಟನೆ ಆಗುವಂತೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಇನ್ನ ಅವ್ರ ಮನೆಗೂ ಕೂಡ ಅವರ ಕುಟುಂಬಸ್ಥರಿಗೂ ಎಲ್ರಿಗೂ ಕೂಡ ತಲೆ ಎತ್ತಲಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು. ಇದು ಇಂತಹ ಘಟನೆಗಳು ನಡೀತಾ ಇರ್ತವೆ. ನೋಡ್ತಾ ಇರಿ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಕ್ಕಳನ್ನು ಕೂಡ ಒಂದು ಕಣ್ಣಾಕಿ ನೋಡ್ತಾ ಇರಿ. ಇಂತಹ ಒಂದು ಘಟನೆ ನಡೆದಿದೆ ಅಲ್ವಾ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅವರಮ್ಮ. ಹೊಟ್ಟೆ ನೋವು ಅಂತ ಹೇಳಿದ್ದಕ್ಕಾಗಿ ಆಸ್ಪತ್ರೆಯಲ್ಲಿ ಹೊಟ್ಟೆ ನೋವು ಅಂತ ಹೇಳಿ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಅವಾಗ ನೋಡಿದ್ರೆ ಗಂಡು ಮಗುವಿಗೆ ಜನನವನ್ನೇ ಕೊಟ್ಟು ಬಿಟ್ಟಿದ್ದಾಳೆ ಆ ಒಂದು ವಿದ್ಯಾರ್ಥಿ. ಅಂದ್ರೆ 14 ವರ್ಷದ ಈ ಹುಡುಗಿ 9ನೇ ತರಗತಿಯಲ್ಲಿ ಓದ್ತಿದ್ಲು. ಚೆನ್ನಾಗಿ ಓದೋದು ಬಿಟ್ಟು ಇಂತಹ ಒಂದು ಘಟನೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮನೆಯವ್ರಿಗೂ ಕೂಡ ಈಗ ಬೇಜಾರಾಗಿದೆ. ಮತ್ತೆ ಈ ಒಂದು ಘಟನೆಗೆ ಅಂದ್ರೆ ಈಕೆ ಈ ತರ ಆಗೋದಕ್ಕೆ ಕಾರಣ ಯಾರಿರಬಹುದು ಅಂತ ಹೇಳಿ ಮನೆಯವರು ಮತ್ತೆ ಪೊಲೀಸರು ಕೂಡ ಹುಡುಕಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದೇ ತರ ಘಟನೆಗಳು ನಡೀತಾ ಇರ್ತವೆ. ಆದ್ರೆ ಈ ಒಂದು ಆಸ್ಪತ್ರೆಯಲ್ಲಿರುವಂತಹ ವೈದ್ಯರು ಮಾನವೀಯತೆಯನ್ನು ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 14 ವರ್ಷದ ಯುವತಿ ಈ ತರ ಆಗಿದೆ, ಈ ತರ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರಲ್ವಾ. ಆದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಈಕೆಗೆ ಅಂದ್ರೆ ಹೊಟ್ಟೆಯಲ್ಲಿರುವಂತಹ ಮಗುವನ್ನು ಹೆರಿಗೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಂತಹ ಘಟನೆಗಳು ನಡೀತಾ ಇರ್ತವೆ. ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ. ಹಾಗಾಗಿ ನಿಮ್ಮ ಮಕ್ಕಳ ಮೇಲೆ ಒಂದು ಕಣ್ಣನ್ನು ಹಾಕಿಡಿ. ನಿಮ್ಮ ಮಕ್ಕಳೇ ನಿಮಗೆ ಆಸ್ತಿ ಅಂತಾನೆ ಹೇಳ್ಬೋದು. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.